ಯಾಕೆ ದುಡ್ಡು ಕೊಟ್ಟರು ಅಂತ ಏನು ಕೇಳಿದ್ರು ಸರ್? ಯಾಕಂದ್ರೆ ಜನವರಿಯಲ್ಲಿ ಅವ್ರ ಗಮನಕ್ಕೆ ಬಂದರೆ 3 ತಿಂಗಳು ಏನು ಮಾಡ್ತಾರೆ? ಅದು IO ಕೇಳಬೇಕಾಗಿರೋ ಪ್ರಶ್ನೆ. ಅವರು ಇನ್ವೆಸ್ಟಿಗೇಷನಲ್ಲಿ ಅವ್ರು ಕೇಳ್ತಾರೆ, ಇಷ್ಟು ಡಿಲೇ ಆಗಿ ಯಾಕೆ ಮಾಡ್ತಾರಾ, ಯಾಕೆ ಆಗಿದೆ ಅನ್ನೋದು ಅವ್ರು ಕೇಳ್ತಾರೆ. ಯಾವ ಸೆಕ್ಷನ್ಸ್ ಆಗ್ಬೋದು? ಅದು ಲೀಗಲ್ ಒಪಿನಿಯನ್ ತೊಗೊಂಡು SHO FIR ಮಾಡುವಾಗ ಅದು ಕಂಡು ಬರುತ್ತೆ. ಆಫ್ಟರ್ 24 hours ನಿಮಗೆ ಎಲ್ಲರಿಗೆ FIR ಆಗಿದ್ದರೆ ಕಾಪಿ ನಿಮಗೆ ಸಿಗುತ್ತೆ. ನಮಗೆ ಕೊಟ್ಟಿದ್ರು, ಅದು ನಾವು ಸರ್ ಬೆಂಬಲಿಸಿಗೆ ಈ ರೀತಿ ಸುಪಾರಿ ಅಂದರೆ ಜನಸಾಮಾನ್ಯರಿಗೆ ರೀತಿ ಭಯಭೀತಿ ಆಗುತ್ತೆ. ಸೊ ಅದು ಚೆಕ್ ಮಾಡ್ತೀವಿ. ನಮ್ಮ ಏನು ಆ ಥರ ಏನು ಇಲ್ದಂಗೆ ನೋಡ್ಕೊಳ್ತೀವಿ. ಈಗಾಗಲೇ ಅವರಿಗೆ 2 ಗನ್ಮೆನ್ ಇದ್ದಾರೆ. ಆ್ಯಂಡ್ ನಾವು ಅವರು ಮನೆ ಹತ್ರನೂ ಸಾಹೇಬರು ಮಿನಿಸ್ಟರ್ ಅವರು ಇದ್ದಾಗಲಿ MLA ಅವರು ಇದ್ದಾಗಲಿ ಅವ್ರ ಎಸ್ಕಾಟ್ ಇರುತ್ತೆ. ಸೊ ಸೆಕ್ಯೂರಿಟಿ, ಸೊ ಹೆಚ್ಚಿನ ಭದ್ರತೆಗೋಸ್ಕರ ಅವರು ಕಂಟಿನ್ಯೂಯಸ್ ಗನ್ಮೆನ್ಸ್ಗೋಸ್ಕರ ಕೇಳಿದಾಗ ಅವರು 8 ಅವರು ಒಂದು ರಿಪೋರ್ಟ್ ತೊಗೊಂಡು ನಾವು ಮಾಡಿಸ್ತೀವಿ ಅಂತ ಹೇಳಿದ್ವಿ. ಅವರು ಲಿಖಿತಪೂರ್ವವಾಗಿ ಕೇಳ್ತಾನಂತ ತಿಳಿಸಿದ್ದಾರೆ. ಇನ್ನೊಂದು ಕಡೆ ಇಂಟೆಲಿಜೆನ್ಸ್ ಎಲ್ಲ ಮಾಹಿತಿ ಈ ಥರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಜಿಲ್ಲೆಯಲ್ಲಿ. ಒಂದು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಸಚಿವರಿಗೆ ಪ್ರಯತ್ನ ನಡೆದಿದೆ, ಇನ್ನೊಂದು ಕಡೆ ಕೊಲೆ ನಡೀತಾ ಇದೆ. ಸೊ ಈ ಥರದ್ದೆಲ್ಲ ಅದು ಇಂಟೆಲಿಜೆನ್ಸ್ ಹಿಂಗೇನಾದ್ರು ಮಾಹಿತಿ ಇತ್ತಾ? ಸೊ ಈಗ ಕೊಟ್ಟಿರುವ ದೂರು ವಿಚಾರವಾಗಿ ನಮಗಂತೂ ಏನು ಡೈರೆಕ್ಟ್ ಮಾಹಿತಿ ಇರಲಿಲ್ಲ. ನಮ್ಮ ಇಂಟೆಲಿಜೆನ್ಸಲ್ಲಿ ನಮಗೇನು ಮಾಹಿತಿ ಇರಲಿಲ್ಲ. ಈ ಏನು ಕಂಪ್ಲೇಂಟಲ್ಲಿ ಬಂದಿದೆ ಇದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಘಟನೆ ಹಿಂದೆ ಏನು ನಡೆದಿದೆ, ಹಿನ್ನೆಲೆ ಏನಿದೆ ಅನ್ನೋದು ಎಂಕ್ವೈರಿ ಮಾಡುವಾಗ ನಾವು ಚೆಕ್ ಮಾಡ್ತೀವಿ. ಆ ಥರ ನಮಗೇನಾದರೂ ಮಾಹಿತಿ ಕನೆಕ್ಟೆಡ್ ಈವೆಂಟ್ಸ್ ಏನಾದರೂ ಇತ್ತಾ ಈ ಥರ ಅಂತ. ಬಟ್ ಸದ್ಯಕ್ಕಂತೂ ನಮಗೆ ಆ ಥರ ಇಂಟೆಲಿಜೆನ್ಸ್ ಏನು ಮಾಹಿತಿ ಇಲ್ಲ. ಅದು ಫಸ್ಟ್ FIR ಆದಮೇಲೆ ನಾವು ಕಂಟೆಂಟ್ ನೋಡಿಬಿಟ್ಟು ಆ ಗಂಭೀರತೆ ನೋಡಿ ನಾವು ಫರ್ದರ್ ಡೆಸಿಷನ್ ತೊಗೊಳ್ತೀವಿ. ಇಲ್ಲ, ಅದು ಏನು ಮಾಡಬೇಕು ಅನ್ನೋದು ನಾವು FIR ಆದ ತಕ್ಷಣ ನಾವು ಅದು ನೋಡ್ತೀವಿ. ಈಗ ಹೋಗಿದ್ದಾರೆ, ಅವ್ರಿಗೆ ಅದು ಒಂದು ಪ್ರೊಸೀಜರ್ ಆಗುತ್ತೆ, ಡಿಜಿಟಲ್ ಸೈನ್ ಎಲ್ಲ ಮಾಡಬೇಕಾಗುತ್ತೆ, ಟೈಮ್ ಆಗುತ್ತೆ. ಸೊ ಅದಾದಮೇಲೆ ಅದು FIR ಬಂದಿರೋ ಕಂಟೆಂಟ್ಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ಗೆ ಡೆಸಿಷನ್ ತೊಗೊಳ್ತೀವಿ. ಈಗಾಗಲೇ ಬೆಂಗಾವಲ್ ಅವ್ರಿಗೆ ಇರುವ ಸೆಕ್ಯೂರಿಟಿ ಇದೆ. ಸೊ ಅದು ಬಿಟ್ಟು ಹೆಚ್ಚು ಅವ್ರು ಏನಾದರೂ ಕೇಳಿದರೆ ನಾವು ಅನಾಲಿಸಿಸ್ ಮಾಡ್ತೀವಿ, ಅವ್ರ ಥ್ರೆಟ್ ಪರ್ಸೆಪ್ಷನ್ ನೋಡ್ಕೊಳ್ತೀವಿ. ಅದ್ರ ಪ್ರಕಾರ ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡಲಾಗುತ್ತೆ. ಹಾಂ, ಸೋಮ ನನ್ನವನು ನಮ್ಮ ಹತ್ರ ರೌಡಿ ಶೀಟರ್ ಆಗಿದ್ದಾರೆ. ಸೊ ನಾವು ಒಂದು ಕೇಸಲ್ಲಿ ಜೈಲಿಗೂ ಕಳಿಸಿದ್ವಿ ಅವ್ರನ್ನ. ಸೊ ಇತ್ತೀಚೆಗೆ ಆಚೆ ಇದ್ದಾರೆ, ಅವರು ಬೇಲಿಂದ ರಿಲೀಸ್ ಆಗಿದ್ದಾರೆ. ಸೊ ಬಟ್ ಈ ವಿಚಾರ ನಮಗೆ FIR ಕಂಟೆಂಟಲ್ಲಿ ಏನು ಬರುತ್ತೆ ಅನ್ನೋದು ನೋಡಿಕೊಂಡು ನಾವು ಕ್ರಮ ತಗೊಳ್ಳುತ್ತೆ. ತುಮಕೂರು ಲಾಸ್ಟ್ ಟೈಮ್ ನಾವು ಜೈಲಿಗೆ ಕಳಿಸುವಾಗ ತುಮಕೂರು ಟೌನಿಂದನೇ ಕಳಿಸಿದ್ದೀವಿ. ಸೊ ಜೈಪುರ ಅನ್ನೋ ಏರಿಯಾಯಿಂದ ಅವ್ರ ಮನೆ ಅಂತ ತಿಳಿದು ಬರ್ತಾ ಇದೆ. ಬಟ್ ಅವು ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದು ನಾವು FIR ಡೀಟೇಲ್ಸ್ ತೊಗೊಂಡು ನಾನು ಡಿಸ್ಕಸ್ ಮಾಡ್ತೀನಿ. ಅದು ನಾವು ಇನ್ವೆಸ್ಟಿಗೇಷನ್ ಅದು ಕಂಪ್ಲೇಂಟ್ ಏನು ಬರುತ್ತೆ ಅದು FIR ಕಂಟೆಂಟಲ್ಲಿ ಅದನ್ನು ನೋಡಿ ನಾವು ತಿಳಿಸ್ತೀವಿ. ಅದು ನಿಮಗೆ ಇನ್ವೆಸ್ಟಿಗೇಷನಲ್ಲಿ ನಾವು ಪೂರ್ತಿ ಮಾಹಿತಿ ಕೊಡೋಕ್ಕೆ ಆಗ್ತದೆ. ಆ್ಯಕ್ಚುಲಿ ಅದೇ ಈ ಹೆಸರುಗಳು ಇನ್ನೂ ಏನು ಕೊಡ್ತಾರೆ, ಅದು ಏನು ಕಂಟೆಂಟ್ ಬರುತ್ತೆ FIR ಅನ್ನೋದು ಅವರು ಪೊಲೀಸ್ ಸ್ಟೇಷನಲ್ಲಿ ಏನು ದೂರು ಕೊಡ್ತಾರೆ ಆ ದೂರು ವಿಚಾರ ಮೇಲೆ ಆ ದೂರು ಮೇಲೆ ನಾವು ಕಾಮೆಂಟ್ ಮಾಡೋದು ಸರಿ ಇರುತ್ತೆ. ಇಲ್ಲ, ಇವು MLC ಅವರು ನನಗೆ ಈಗ ಕಂಪ್ಲೇಂಟ್ ಕೊಡುವಷ್ಟುವರೆಗೂ ಮುಂಚೆವರೆಗೂ ನಮಗೇನು ಹೆಸರುಗಳು ಆ ಥರ ಮಾಹಿತಿ ಇರಲಿಲ್ಲ. ಸೊ ಈಗ FIR ಇಲ್ಲಿ ಏನು ಕಂಟೆಂಟ್ ಬರುತ್ತೆ ಅದರ ಪ್ರಕಾರ ನಾವು